ಟೀಚರ್ಸ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು SDAಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾರಾ, ಅಥವಾ 50% ಆಫ್ ದಿ ಟೀಚರ್ಸ್ನ ಸ್ಕೂಲಿಗೆ ಕಳಿಸಿ ಇನ್ನು 50% ಟೀಚರ್ಸ್ನ ಬಳಸ್ಕೋತಾರಾ? ಇವತ್ತು ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ನಡೆಸ್ತಾರಂತೆ. ಸಭೆಯ ನಂತರ ಎಕ್ಸ್ಟೆನ್ಷನ್ಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಬಟ್ ಸಾಧ್ಯತೆ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವತ್ತು ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ಯಾವುದೇ ಕಾರಣಕ್ಕೂ ನಾವು ಎಕ್ಸ್ಟೆನ್ಷನ್ ಮಾಡಲ್ಲ ಅಂತ ಹೇಳಿದರು. ಅದಕ್ಕೆ ಟೆಕ್ನಿಕಲ್ ರೀಸನ್ಸು ಇದೆ. ಸ್ಕೂಲ್ ವಿಚಾರದಲ್ಲಿ ಹೇಳಿದ್ವಲ್ಲ, ಸ್ಕೂಲೆಲ್ಲ ರಿಓಪನ್ ಆಗಿಬಿಡುತ್ತೆ ಅಂತ. ಸರ್ವೆ ವಿಸ್ತರಣೆಗೆ ಇವತ್ತು ಅನುಮತಿ ಸಿಗುತ್ತಾ ಇಲ್ವಾ ಅಂತ ಸಿದ್ದರಾಮಯ್ಯನವರೇ ಹೇಳಬೇಕು. ಬಹುತೇಕ ಡೌಟ್ ಅಂತ ಇದ್ದಾರೆ, ಬಹುತೇಕ ಡೌಟ್. ಈಗ ಗಣತಿದಾರರಿಗೂ ಕನ್ಫ್ಯೂಷನ್ ಇದೆ, ಶಿಕ್ಷಕರಿಗೆ. ನಾಡಿದ್ದಿಂದ ಸ್ಕೂಲ್ಗೆ ಹೋಗ್ಬೇಕಾ, ಸರ್ವೆಗೆ ಹೋಗ್ಬೇಕಾ? ಸರ್ವೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ, 200, 250 ಮನೆನೋ 280 ಮನೆನೋ ಕೊಟ್ಟಿರ್ತಾರೆ. ಮುಗಿಸಿದ್ರೆ ನೆಮ್ಮದಿಯಾಗಿ ಸ್ಕೂಲ್ಗೆ ಹೋಗ್ಬೋದು, ಮುಗಿಸಿಲ್ಲ ಅಂದ್ರೆ ಏನು ಮಾಡೋದು? ಇದು ಪ್ರಶ್ನೆ. ಆಮೇಲೆ ಹೋದ ಕಡೆಯಲ್ಲೆಲ್ಲ ನೀವು ಎಲ್ರಿಗೂ 60 ಪ್ರಶ್ನೆ ಕೇಳಿಬಿಟ್ಟು ಉತ್ತರ ಪಡ್ಕೊಂಡಿದ್ದೀರಾ? ಪ್ರೋಗ್ರೆಸ್ ನಡೀತಾ ಇದೆ. ಈಗಾಗಲೇ ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. ಸೊ 7ನೇ ತಾರೀಕಿನವರೆಗೂ ಮಾಡಿಬಿಡ್ತಾರೆ. ನೋಡೋಣ, ಈಗ 7ನೇ ತಾರೀಕಿನೊಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ, ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1,80,00,000 1,80,00,000 ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಲಿಲ್ಲ. ಈಗ ಚುರುಕ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 6, 3 ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಮತಾಂತರಕ್ಕೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದಾಗಿ ಈ ಗಣತಿಯನ್ನು ಸಿದ್ದರಾಮಯ್ಯವರು ಮಾಡಿಸ್ತಾ ಇದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ. ಯಾರು? ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ ಅಲ್ವಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಆರಂಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ ಮಾತು ಯಾವುದೇ ಕಾರಣಕ್ಕೂ ಸಮೀಕ್ಷೆಯ ಅವಧಿ ವಿಸ್ತರಣೆ ಮಾಡಲ್ಲ ಅಂತ. ಬಟ್ ಈಗ ಮಾತನಾಡಿರೋದು, ನಿನ್ನೆ ಮೊನ್ನೆ ಮಾತನಾಡಿರೋದನ್ನು ಕೇಳಿದ್ರೆ ಅವ್ರ ಮನಸ್ಸಲ್ಲಿ ಏನೋ ಸಮೀಕ್ಷೆ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಬಟ್ ಕೆಲವು ಸಮಸ್ಯೆಗಳು ಇದೆ. ಎಕ್ಸ್ಟೆನ್ಷನ್ ಮಾಡಿದ್ರೆ ಟೀಚರ್ಸ್ನ ಸ್ಕೂಲಿಗೆ ಕಳಿಸ್ಬೇಕಾ, ಸಮೀಕ್ಷೆ ಕಳಿಸ್ಬೇಕಾ ಅಂತ. ಸೊ ಏನು ತೀರ್ಮಾನ ತಗೋಬಹುದು ಅಂತ? ಅರವಿಂದ್, ಸಮೀಕ್ಷೆ ನಡೀತಾ ಇದೆ. ಈಗ ರಾಜ್ಯದಲ್ಲಿ ಸುಮಾರು 70ರಿಂದ 75% ಒಳಗಡೆ ಸಮೀಕ್ಷೆ ಆಗಿದೆ. ಬೆಂಗಳೂರಿನಲ್ಲಿ 2-3 ದಿನ ಇಂಚೆ ಪ್ರಾರಂಭ ಆಗಿರೋದ್ರಿಂದ ಇನ್ನೂ ಕೂಡ ಸಮಯ ಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಶಿಕ್ಷಕರನ್ನ ಹೊರತುಪಡಿಸಿ ಬೇರೆ ಸಿಬ್ಬಂದಿಗಳನ್ನ ಸರ್ಕಾರ ಬಳಸ್ಕೊಂಡಿದೆ. ಆದ್ರೆ ರಾಜ್ಯಾದ್ಯಂತ ಇನ್ನೂ 20-25% ಸರ್ವೆ ಬಾಕಿ ಇರೋದ್ರಿಂದ ನಾಳೆಯೇ ಮುಗಿಯುತ್ತಾ ಅನ್ನುವಂತ ಅನುಮಾನಗಳು ಸಹಜವಾಗಿ ಕಾಡುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಮೊದಲ ಬಾರಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಸಮೀಕ್ಷೆಯ ಅವಧಿಯನ್ನ ವಿಸ್ತರಣೆ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ 100% ಈ ಬಾರಿ ಸಮೀಕ್ಷೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಹಾಗಾಗಿ ಪೂರ್ಣ ಮಾಡದೆ ಸರ್ವೆಯನ್ನ ಮುಕ್ತಾಯ ಮಾಡುತ್ತಾ ಸರ್ಕಾರ ಅನ್ನುವಂಥದ್ದು ಈಗಿರುವಂತಹ ಅನುಮಾನ. ಹಾಗಾಗಿ ಬಹುಶಃ ಇವತ್ತು ಹಿಂದುಳಿದ ವರ್ಗಗಳ ಆಯೋಗದಿಂದ ಅಂಕಿಅಂಶಗಳನ್ನ ಸಂಜೆ ವೇಳೆಗೆ ಸಿಎಂ ಅವರ ಸರ್ಕಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಏನಾದ್ರೂ ಸರ್ಕಾರ ಅಂದ್ಕೊಂಡಿರುವಂತಹ ರೀಚ್ ಆಗದೆ ಹೋದ್ರೆ ಬಹುಶಃ ದಿನಾಂಕವನ್ನ ವಿಸ್ತರಣೆ ಮಾಡಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಟೀಚರ್ಸ್ ಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಬಳಕೆ ಮಾಡ್ಕೊಂಡಿರೋದ್ರಿಂದ ಶಾಲೆಗಳು ಪ್ರಾರಂಭ ಆಗಬೇಕು. ಹಾಗಾಗಿ ಟೀಚರ್ಸ್ ನ ಬಳಕೆ ಮಾಡ್ಕೊಳ್ಳದೆ ಹೇಗೆ ಸರ್ವೆ ಆಗುತ್ತೆ ಅನ್ನುವಂತ ಪ್ರಶ್ನೆನೂ ಕೂಡ ಇದೆ. ಹೀಗಾಗಿ ಇವತ್ತು ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ತಾ ಇರುವಂತದ್ದು, ಸಿಎಂ ಅವರು ಬಹುಶಃ ಕೊಪ್ಪಳ ಜಿಲ್ಲೆ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಅಲ್ಲಿಂದ ಬಂದ ಬಳಿಕ ಹಿಂದುಳಿದ ವರ್ಗಗಳ ಆಯೋಗದ ಜೊತೆ ಒಂದು ಸಭೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಅಲ್ಲಿಯ ಅಂಕಿಅಂಶಗಳನ್ನ ಪಡ್ಕೊಂಡು ವಿಸ್ತರಣೆ ಮಾಡ್ಬೇಕಾ ಬೇಡವಾ, ಮಾಡಿದ್ರು ಕೂಡ ಎಷ್ಟು ದಿನ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದನ್ನ ನಿಲುವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಸಂಜೆ ವಿಸ್ತರಣೆ ಆಗುತ್ತಾ ಇಲ್ಲ ಅನ್ನುವಂತ ಒಂದು ಕ್ಲಾರಿಟಿ ನಮಗೆ ಸಿಗುತ್ತೆ ಅಂತ ಅನ್ಸುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಇವತ್ತು ನಾಳೆನಲ್ಲಿ ತೀರ್ಮಾನ ತಗೊಳ್ಳೇಬೇಕು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋದ್ರಿಂದ 1-2 ದಿನ ಎಕ್ಸ್ಟೆನ್ಷನ್ ಕೊಡೋಣ ಅನ್ನುವ ಮನಸ್ಥಿತಿಗೆ ಸಿದ್ದರಾಮಯ್ಯನವರು. ಬಟ್ ಈ ಪರ್ಸೆಂಟೇಜ್ 76% ನೋಡಿದ್ರೆ ತುಂಬಾ ಅನ್ರಿಯಲಿಸ್ಟಿಕ್ ನಂಬರ್ ಅಂತ ತೋರಿಸ್ತಾ ಇದ್ದಾರೆ. ಬೇಗ ಅಷ್ಟು ರೀಚ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕಂದ್ರೆ ಸೋಮಣ್ಣ ಅವ್ರ ಮನೆಗೆ ಹೋದ್ರು, DK ಶಿವಕುಮಾರ್ ಮನೆಗೆ ಹೋದ್ರು, ಒಬ್ಬೊಬ್ರು ಮನೆಗೆ 1 ಗಂಟೆ ತಗೊಂಡ್ರು. ಹೌದು, ಹೆಂಗ್ ಮಾಡಿದ್ರು ಅಂತಾನು ಪ್ರಶ್ನೆ. ಇನ್ನೊಂದು ಕಾಂತರಾಜು ವರದಿಯ ಮಾದರಿ ಆಗುತ್ತಾ ಅಂತಾನು ಅನುಮಾನ. ಉಪಯೋಗ ಬರಲಿಲ್ಲ ಅಂತಂದ್ರೆ ನೀವು 420 ಕೋಟಿ ಖರ್ಚು ಮಾಡಿ ಏನು ಪ್ರಯೋಜನ? ಅದನ್ನು ಯೋಚನೆ ಮಾಡಬೇಕಲ್ಲ, ತೆರಿಗೆ ದುಡ್ಡು ಜನರದ್ದು.